ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತಿದ್ದೀನಿ. ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ಬಂದು ಸಬ್ಬಸಿಗೆ ಸೊಪ್ಪಿನ ಪಕೋಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೂಪರಾಗಿರುತ್ತೆ. ಸೊಪ್ಪಲ್ವಾ, ಎಲ್ಲ ಥರದ್ದು ಟೀ ಜೊತೆಗೆ ಸ್ನ್ಯಾಕ್ಸು ಇಲ್ಲ ಊಟದ ಜೊತೆ ಒಂದು ಹಬ್ಬಗಳಲ್ಲಿ ಬರೀ ಒಂದೇ ಥರ ಮಾಡೋದಕ್ಕೆ ಚೇಂಜಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಇವತ್ತು ಮಾಡ್ತಾ ಇದ್ದೀನಿ. ಸಬ್ಬಸಿಗೆ ಸೊಪ್ಪಿನ ಪಕೋಡ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನು ಎಲ್ಲ ಹೆಚ್ಚಿ ರೆಡಿ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ಸಬ್ಬಸಿಗೆ ಒಂದು ಕಟ್ಟು ಒಂದು ದೊಡ್ಡ ಕಟ್ಟು ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ತೊಗೊಂಡಿದ್ದೀನಿ. ಕೊತ್ತಂಬರಿ ಎಷ್ಟು ಚೆನ್ನಾಗಿ ಸೊಪ್ಪು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಕರಿಬೇವು, ಶುಂಠಿನ ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಹಸಿಮೆಣ್ಸಿನ್ಕಾಯಿ ಒಂದು 3ರಿಂದ 4 ಹೆಚ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನೋಡಿ. ಹಾಗೆ ಅಜ್ವೈನ್, ಜೀರ್ಣ ಆಗೋಕ್ಕೋಸ್ಕರ ಅಜ್ವೈನ್ ಹಾಕ್ತಾಯಿದ್ದೀನಿ. ಆಮೇಲೆ ಶೇಂಗಾ ಬೀಜನ ಹುರಿದು ಸ್ವಲ್ಪ ಕುಟ್ಟಿ ಇದು ಮಾಡ್ಕೊಂಡಿದ್ದೀನಿ. ಅಂದರೆ ಒಂದು ದೊಡ್ಡ ಎಸ್ಲಲ್ಲಿ 4 ಭಾಗ ಆಗಂಗೆ ಕುಟ್ಕೊಂಡಿದ್ದೀನಿ. ಫುಲ್ ಗ್ರೈಂಡ್ ಮಾಡ್ಕೊಂಡಿಲ್ಲ, ಹಂಗೆ ಕುಟ್ಟಾಣಿ ತೊಗೊಂಡು ಕುಟ್ಕೊಂಡಿದ್ದೀನಿ. ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ತುಂಬ ಪೌಡ್ರು ಇಲ್ಲ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸೋಡಾ ಪುಡಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬೌಲ್ ತೊಗೊಂಡಿದ್ದೀನಿ. ಬೌಲಿಗೆ ಫಸ್ಟ್ ಸಬ್ಬಸಿಗೆ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನಾವೆಷ್ಟು ಸೊಪ್ಪು ಹಾಕ್ತೀವೋ ಅಷ್ಟು ವೆರೈಟಿ ಚೆನ್ನಾಗಿರುತ್ತೆ ಇದು ರುಚಿ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಕರಿಬೇವು ಹಾಕ್ಕೊತಾ ಇದ್ದೀನಿ ನೋಡಿ. ಶುಂಠಿ ಹಾಕ್ಕೊತಾ ಇದ್ದೀನಿ. ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಹಾಗೆ ಶೇಂಗಾ ಬೀಜ ಕುಟ್ಟಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಇವನ್ನೆಲ್ಲ ನಾವು ಮಿಕ್ಸ್ ಮಾಡಬೇಕು, ಅದಕ್ಕೋಸ್ಕರ. ಹಾಗೆ ಅಜ್ವೈನ್ ಹಾಕ್ಕೊತಾ ಇದ್ದೀನಿ. ಅಜ್ವೈನ್ನ ಕೈಯಲ್ಲೇ ಕ್ರಷ್ ಮಾಡಿ ಹಾಕಿದ್ರೆ ಸ್ಮೆಲ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಅಜ್ವೈನ್ ಹಾಕ್ತಾ ಇದ್ದೀನಿ. ಈಗ ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದಕ್ಕೊಂದು ಈರುಳ್ಳಿ, ಸೊಪ್ಪು ಎಲ್ಲ ಮಿಕ್ಸ್ ಆಗಲಿ ಸ್ವಲ್ಪ. ಈಗ ಹಿಟ್ಟು ಹಾಕ್ಕೊಂತೀನಿ. ಕಡಲೆ ಹಿಟ್ಟು ತೊಗೊಂಡಿದ್ದೀನಲ್ಲ, ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. ಅಕ್ಕಿ ಹಿಟ್ಟು 1 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸೋಡಾ ಪುಡಿ ಹಾಕ್ಕೊತಾ ಇದ್ದೀನಿ. ಈಗ ನೀರು ಹಾಕ್ಕೊಳ್ದಂಗೆ ಹಾಗೆ ಕಲಿಸ್ಕೊಳ್ಳೋಣ. ಯಾಕಂದರೆ ಸೊಪ್ಪಲ್ಲೂ ನೀರು ಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಆಮೇಲೆ ಬೇಕು ಅಂದರೆ ಚಿಮ್ಸ್ಕೊಳ್ಳೋಣ. ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳೋಣ ಅಷ್ಟೇ. ಈಗ ಸ್ವಲ್ಪ ನೀರು ಹಾಕ್ಕೊತೀನಿ. ತುಂಬಾನೂ ಎಲ್ಲ, ಸ್ವಲ್ಪ ಹಾಕ್ಕೊತೀನಿ. ಇನ್ನೊಂದು ಸ್ವಲ್ಪ ಹಿಟ್ಟು ಬೇಕು ಅನಿಸುತ್ತೆ, ನಾನು ಹಿಟ್ಟು ಹಾಕ್ಕೊಳ್ತೀನಿ. ಇವಾಗ ನಾವು ಸ್ವಲ್ಪ ನೀರು ನಾನು ಚೂರು ನೀರು ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಇಷ್ಟು ಸಾಕು. ಸ್ವಲ್ಪ ಹಿಟ್ಟು ಕಮ್ಮಿ ಇತ್ತು ಅಂತ ಹಿಟ್ಟು ಹಾಕ್ಕೊಂಡಿದ್ದೀನಿ. ಈ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಈ ರೀತಿ ಗಟ್ಟಿಗೆ ಬರಬೇಕು ಹಿಟ್ಟು. ಯಾಕಂದರೆ ಬಜ್ಜಿ ಬಿಡೋಕೆ ಈಸಿ ಆಗಬೇಕಲ್ಲ, ಹಾಗಾಗಿ. ಈಗ ಇದನ್ನು ಒಂದು 5 ನಿಮಿಷ ನೆನೆಯಕ್ಕೆ ಬಿಡ್ತೀನಿ. ಈ ರೀತಿ ಕಲಸಿಟ್ಕೊಂಡ್ರೆ ಆಯ್ತು ನೋಡಿ. ಒಂದು 5 ನಿಮಿಷ ನೆನೆಯಕ್ಕೆ ಬಿಡ್ತೀನಿ.
ಈಗ ಎಣ್ಣೆ ಕಾಯಕ್ಕೆ ಇಟ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ತಿದ್ವಿ. ನಮಗೆ ಪಕೋಡ ಎಷ್ಟು ಕರಿಯೋದಕ್ಕೆ ಬೇಕೋ ಅಷ್ಟು ಎಣ್ಣೆ ಹಾಕೊಳ್ಳೋಣ. ಈಗ ಎಣ್ಣೆ ಕಾದಿದೆ ಫ್ರೆಂಡ್ಸ್. ಈಗ ಪಕೋಡನ ಬಿಡೋಣ. ಸಬ್ಬಸಿಗೆ ಸೊಪ್ಪಿನ ಪಕೋಡ ಜಾಸ್ತಿ ಸೊಪ್ಪೆ ಇರೋದ್ರಿಂದ ನೋಡಿ, ಸೊಪ್ಪೆ ಇದೆ. ಶೇಪು ಪಕೋಡ ಅಂದರೆ ಶೇಪ್ ಲೆಸ್ ಆಗೇ ಇರುತ್ತೆ, ಹೇಗಾದ್ರೂ ಬಿಡ್ಬೋದು. ತುಂಬ ರುಚಿಯಾಗೂ ಇರುತ್ತೆ. ಮಕ್ಕಳಿಗೆ ಎಲ್ಲ ಥರದ ತರಕಾರಿನೂ ನಾವು ಕೊಟ್ಟಂಗಿರುತ್ತೆ. ಹಾಗಾಗಿ ಇದು ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ. ಈಗ ಆಗಕ್ಕೆ ಬಂದಿದೆ ಫ್ರೆಂಡ್ಸ್. ಇದು ತೆಗಿಯೋಣ. ನೋಡಿ, ಇಷ್ಟು ಬೆಂದ್ರೆ ಸಾಕಿದು. ನೋಡಿ ಪಕೋಡ ಥರ ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ಫುಲ್ಲಾಗಿ. ಇದು ಚಟ್ನಿ ಜೊತೆಗಾದ್ರೂ ಸಾಸ್ಗಳ ಜೊತೆಗೆ ಯಾವ್ದ್ರೆಲ್ಲ ತಿನ್ಬೋದು. ಈಗ ಇದಾಗಿದೆ, ತೆಗಿತೀನಿ ನಾನು. ನೋಡಿ ಈ ರೀತಿ ಆಗಿದೆ. ಸೌಂಡ್ ನೋಡಿ ಹೆಂಗೆ ಕೇಳಿಸ್ತಾ ಇದೆ. ನೋಡಿ ಈ ರೀತಿ ಆಗಿದೆ. ನಾನು ಇನ್ನೊಂದು ಸ್ವಲ್ಪ ಇದೆ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಅಷ್ಟು ಮಾಡಾಯ್ತು. ಎಷ್ಟು ಸೂಪರಾಗಿ ಬಂದಿದೆ ನೋಡಿ. ನಿಮ್ಮ ಮನೇಲಿ ಈ ಥರ ಎಲ್ರಿಗೂ ಮಾಡಿಕೊಟ್ರೆ ಎಷ್ಟು ಖುಷಿಯಾಗಿ ತಿಂತಾರಲ್ವಾ, ಅದಕ್ಕೋಸ್ಕರ ಈ ಥರ ಮಾಡಿಕೊಡಿ. ಸಬ್ಬಸಿಗೆ ಸೊಪ್ಪಿನ ಪಕೋಡ ನೋಡಿ ಸೂಪರಾಗಿ ಬಂದಿದೆ. ಈಗ ನಾನು ಇದನ್ನ ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ತೀನಿ. ಟೀನು ಮಾಡ್ಕೊಂಡಿದ್ದೀನಿ. ಟೀ ಜೊತೆಗೆ ಸಂಜೆ ಸ್ನ್ಯಾಕ್ಸ್ ಆಗಿ ಕೊಡೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಮಾಡಿದ್ದೀನಿ ನಾನು. ನೋಡಿ ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಹೇಗೆ ಕ್ರಿಸ್ಪಿಯಾಗಿ ಬರ್ತಾ ಇದೆ ನೋಡಿ. ಟೀನು ತಗೊಂತಿದ್ದೀನಿ. ನೋಡಿ ಫ್ರೆಂಡ್ಸ್, ಟೀ ಜೊತೆಗೆ ಸಬ್ಬಸಿಗೆ ಸೊಪ್ಪಿನ ಪಕೋಡ ಇದು ಹೇಗಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು ಕ್ರಿಸ್ಪಿ ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆ ಬಾಯಿಗಟ್ಟರೆ ಕರ್ಗಂಗೂ ಆಗ್ತಿದೆ ಮತ್ತು ಕ್ರಿಸ್ಪಿ ತುಂಬ ಚೆನ್ನಾಗಿದೆ, ಕ್ರಂಚ್ ಆಗಿದೆ. ಮಕ್ಕಳು ಇಷ್ಟಪಡ್ತಾರೆ, ದೊಡ್ಡವರು ಇಷ್ಟಪಡ್ತಾರೆ. ತುಂಬ ಸೂಪರಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಬಾಯ್.